ಕೈ ಮಾಡೋದಕ್ಕೆ ಅಂದ್ರೆ ಕಪ್ಪಾಳು ಹೊಡೆಯೋದಕ್ಕೆ ಕೈಯನ್ನ ಎತ್ತುತ್ತಾರೆ. ಯಾವನ್ರಿ ಅವನ್ SP? ಕರೀರಿಲ್ಲ ಅವನ್ನ. ಸಾಮಾನ್ಯ ವ್ಯಕ್ತಿ ಬೇಕಾದ್ರೆ CM ಆಗ್ಬಿಡ್ಬೋದು, ಆದ್ರೆ ಸಾಮಾನ್ಯ ವ್ಯಕ್ತಿಗಳು ಅಷ್ಟು ಈಸಿಯಾಗಿ IPS ಆಗ್ಲಿ IAS ಆಗ್ಲಿ ಆಗಕ್ಕಾಗಲ್ಲ. ಉಲ್ಲಾಸ, ಉತ್ಸಾಹ, ಹುಮ್ಮಸ್ಸಿನಿಂದ ಸಿದ್ದರಾಮಯ್ಯ ಅವರಿಗೆ ಏನಾಗ್ತಾ ಇದೆ? ಒಬ್ಬ ಅಧಿಕಾರಿಗೆ ಯಾವ ರೀತಿಯಾಗಿ ಅವರು ಮರ್ಯಾದೆಯನ್ನ ಕೊಡಬೇಕು, ಅವ್ರು ಯಾವತ್ತೂ ಕೂಡ ಒಂದು ರೆಸ್ಪೆಕ್ಟ್ ಕೊಟ್ಟು ಕರೆದಿರುವಂತ ತುಂಬಾ ಬಾಯ್ಲಿ ಕೂತ್ಕೋ ಮಾಡ್ತಾ ಇದ್ದೀರಿ ನೀವು. ಸಿದ್ದರಾಮಯ್ಯವರು ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಪೊಲೀಸ್ ಭದ್ರತೆಯಲ್ಲೇ ದಿನ ಓಡಾಡಬೇಕು. ವಿರೋಧ ಪಕ್ಷ ನಾಯಕರಾದಾಗ ಭದ್ರತೆ ಕೊಡುವಂಥದ್ದು, ನಿಮ್ಮ ಮನೆ ಕಾಯುವಂಥದ್ದು ಇದೇ ಪೊಲೀಸ್ ಅಧಿಕಾರಿಗಳು. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶವನ್ನು ನಡೆಸ್ತಾ ಇತ್ತು. ಬೆಲೆ ಏರಿಕೆಯನ್ನ ವಿರೋಧಿಸಿ ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿರುತ್ತಾ ಬಿಜೆಪಿ ಸರ್ಕಾರ ಬೆಲೆ ಏರಿಕೆಗೆ ಮೂಲ ಕಾರಣ ಅಂತಂದ್ರೆ ಅದು ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿರುವಂತದ್ದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ಒಂದು ದೊಡ್ಡ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಆ ಒಂದು ಸಮಾವೇಶದಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಆದಂತಹ ASP ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾರಾಯಣ್ ಬರ್ಮನಿಯ ಮೇಲೆ ವೇದಿಕೆಗೆ ಅವರನ್ನ ಕರೆಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರಾ ಏಕವಚನದಲ್ಲಿ ಪೊಲೀಸ್ ಇಲಾಖೆಯನ್ನ SP-ನ ಬೈದು ಅವರಿಗೆ ಉತ್ತರವನ್ನ ಕೊಡೋದಕ್ಕೆ ಹೋದಂತ ನಾರಾಯಣ್ ಬರ್ಮನಿ ASP ಏನಿದ್ದಾರೆ ಹಿರಿಯ ಅಧಿಕಾರಿ, ಅವರ ಮೇಲೆ ಕೈ ಮಾಡೋದಕ್ಕೆ ಅಂದ್ರೆ ಕಪ್ಪಾಳು ಹೊಡೆಯೋದಕ್ಕೆ ಕೈಯನ್ನ ಎತ್ತುತ್ತಾರೆ. ಅದೃಷ್ಟವಶಾತ್ ಆ ಸಿದ್ದರಾಮಯ್ಯ ಅವ್ರಿಗಿದ್ದಂತ ಕೋಪ, ಕೈ ಎತ್ತಿದಂತ ರೀತಿ ಇದೆಯಲ್ಲ, ಆ ಅಧಿಕಾರಿ ನಾರಾಯಣ್ ಬರ್ಮನಿ ASP ಅವ್ರು ಏನಾದ್ರು ಒಂದ್ ಹೆಜ್ಜೆ ಮುಂದೆ ಇದ್ದಿದ್ರೆ ಬಹುಶಃ ಅವ್ರ ಕಪ್ಪಾಳಕ್ಕೆ ಇವತ್ತು ಕಪ್ಪಾಳ ಮೋಕ್ಷವನ್ನ ವೇದಿಕೆಯ ಮೇಲೆ ಮಾಡಿ ಸಿದ್ದರಾಮಯ್ಯ ಅವರು ಅವರ ಸ್ಥಾನಕ್ಕೆ ಇದ್ದಂತ ಘನತೆಯನ್ನು ಇನ್ನೊಂದಷ್ಟು ಕಡಿಮೆ ಮಾಡ್ಕೊಂತಾ ಇದ್ರು. ಬಟ್ ಅವ್ರು ಒಂದ್ ಹೆಜ್ಜೆ ಹಿಂದೆ ಇದ್ರು, ಹೀಗಾಗಿ ಅವ್ರ ಕಪ್ಪಾಳಕ್ಕೆ ಬೀಳ್ಬೇಕಾದಂತ ಏಟ್ ಇವತ್ತು ಮಿಸ್ ಆಗಿದೆ. ಏನ್ ವಿಚಾರ ಅಂತ ಹೇಳ್ತೀನಿ, ಅದಕ್ಕೆ ಮುನ್ನ ಫುಟೇಜ್ ಇದೆ, ನೋಡ್ಕೊಂಬನ್ನಿ. SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ನೋಡಿದ್ರಲ್ಲ ಸಿದ್ದರಾಮಯ್ಯ ಅವರ ರೋಷಾವೇಶ ಹೇಗಿತ್ತು ಅಂತ. ಸಿದ್ದರಾಮಯ್ಯ ಅವರು ಅವರ ಸರ್ಕಾರದ ಸಾಧನೆಗಳು ಅಂತ ಬಂದಾಗ ಅಂತಹ ಕಾರ್ಯಕ್ರಮದಲ್ಲಿ ತುಂಬಾ ಕೂಲ್ ಅಂಡ್ ಕಾಮ್ ಆಗಿ ಎನರ್ಜಿಯಿಂದ ಮಾತಾಡ್ತಾರೆ. ಅಥವಾ ಬಿಜೆಪಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾದಂಥ ಸಮಾವೇಶದಲ್ಲಿ ತುಂಬಾ ರೋಷಾವೇಶದ ಭಾಷಣವನ್ನು ಮಾಡ್ತಾರೆ. ಒಂದು ಹಂತದಲ್ಲಿ ಅವರು ಕೋಪ ಅನ್ನೋದು ಬಂತು ಅಂತಂದ್ರೆ ಯಾರು ಜೊತೆಲಿರೋರು ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವತ್ತು ಅದೇ ಸಿಚುವೇಶನ್ ಆಗಿತ್ತು. ಇವತ್ತು ಸಭೆಯನ್ನು ನಡೀತಾ ಇತ್ತು, ಸಮಾವೇಶ ನಡೀತಾ ಇತ್ತು, ಸಮಾವೇಶ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸಿದ್ದರಾಮಯ್ಯ ಕೊನೆಯದಾಗಿ ಭಾಷಣವನ್ನ ಮಾಡ್ತಾ ಇದ್ರು, ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಸಮಾವೇಶದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಸಮಾವೇಶಕ್ಕೆ ಹಿಂದೆಗಡೆ ಬಂದಂತ ಒಂದಷ್ಟು ಮಹಿಳಾ ಕಾರ್ಯಕರ್ತೆಯರು ಏನ್ ಮಾಡ್ತಾರೆ ಅಂದ್ರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಅವ್ರು ಯಾರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಬಿಜೆಪಿಯ ಕಾರ್ಯಕರ್ತರಾಗಿರ್ತಾರೆ. ಅವರು ಬಂದು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಇದನ್ನ ನೋಡಿ ಎಲ್ಲರೂ ಕೂಡ ಒಂದ್ ನಿಮಿಷ ಶಾಕ್ ಆಗ್ತಾರೆ. ಸಿದ್ದರಾಮಯ್ಯ ಏನಯ್ಯ ಅದು, ಏನ್ ನಡೀತಿದೆ, ಕಳಿಸಿ ಅವ್ರ ನಾಚೆಗೆ ಅಂತ ಅವ್ರ ಸ್ಟೈಲಲ್ಲಿ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ವೇದಿಕೆಯ ಮೇಲೆ ಕೋಪಗೊಳ್ತಾರೆ. ಯಾವನ್ರಿ ಅವ್ನ SP? ಕರೀರಿಲ್ಲ ಅವನ್ನ. ಏನ್ ಮಾಡ್ತಾ ಇದೀಯ ನೀನು, ಎಳ್ದಾಕ್ರಿ ಅವ್ರನ್ನೆಲ್ಲರೂ ಆಚೆಗೆ ಅಂತ ಹೇಳಿ ನೀವು ಕರ್ತವ್ಯ ಲೋಪ ಮಾಡಿದ್ದೀರ ಅಂತೇಳಿ ಏಕಾಏಕಿ ಹಿಗ್ಗಮುಗ್ಗ ಜಾಡಿಸ್ತಾರೆ. ಅವ್ರು SP-ನ ಕರೀತಾರೆ. ಸೊ ಅಲ್ಲಿ ಆಕ್ಚುಲಿ DCP ಇದ್ದಾರೆ ರೋಹನ್ ಜಗದೀಶ್, ಅವರಲ್ಲಿ ಹೋಗ್ಬೇಕಾಗಿರುತ್ತೆ. ಬದಲಿಗೆ ಆ ಸ್ಥಳದಲ್ಲಿದ್ದಂತಹ ನಾರಾಯಣ್ ಬರ್ಮನಿ ಇವರು ಧಾರವಾಡದ ASP ಇವರು ಸಮಾವೇಶ ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭದ್ರತೆಗೆ ಅಂತೇಳಿ ಇವ್ರನ್ನ ಕರ್ಸ್ಕೊಂಡಿರ್ತಾರೆ. ಆ ಸ್ಥಳದಲ್ಲಿ ಇದ್ದಂಥವ್ರು ವೇದಿಕೆ ಪಕ್ಕದಲ್ಲಿ ನಾರಾಯಣ್ ಬರ್ಮನಿ ಇರ್ತಾರೆ. ಅವರು ಹೋಗಿ ಅಟೆಂಡ್ ಮಾಡ್ತಾರೆ, CM ಕರೀತಾವ್ರೆ ಅಂತ. ಅವ್ರು ಪಾಪ ಬೈದಲ್ಲೇ ಹೋಗಿ ಒಂದು ಸೆಲ್ಯೂಟ್ ಹೊಡಿತಾರೆ. ಆಗ ಏನ್ ಡ್ಯೂಟಿ ಮಾಡ್ತಾ ಇದ್ಯಾ ನೀನು ಅಂತ ಹೇಳಿ ಒಂದು ಕಪ್ಪಾಳ ಕೊಡಿಯಕ್ಕೆ ಹೋಗ್ತಾರೆ. ಆದ್ರೆ ಅವರು ಸ್ವಲ್ಪ ದೂರ ಇದ್ದಿದ್ದಂತ ಕಾರಣದಿಂದಾಗಿ ಆ ಒಂದು ಘಟನೆ ತಪ್ಪಿದೆ. ಆದ್ರೂ ಇಲ್ಲಿ ಸಿದ್ದರಾಮಯ್ಯ ಅವರು ಬಳಸುವಂತ ಪದಗಳು ವೇದಿಕೆ ಮೇಲೆ, ಅದರಲ್ಲೂ ಕೂಡ ಒಬ್ಬ SP ಅಂತಂದ್ರೆ ನಿಮಗೆ ಗೊತ್ತಿದೆ, UPSC ಒಬ್ಬ ಅವ್ರು ಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಬೇಕಾದ್ರೆ CM ಆಗ್ಬಿಡ್ಬೋದು. ಆದ್ರೆ ಸಾಮಾನ್ಯ ವ್ಯಕ್ತಿಗಳು ಅಷ್ಟು ಈಸಿಯಾಗಿ UPSC ಪರೀಕ್ಷೆನ ಬರೆದು IPS ಆಗಲಿ IAS ಆಗಲಿ ಆಗಕ್ಕಾಗಲ್ಲ. IAS ಅನ್ನುವಂಥದ್ದು, IPS ಅನ್ನುವಂಥದ್ದು, ಯಾಕೆಂದ್ರೆ ಒಬ್ಬ SP ಅಂತಂದ್ರೆ UPSC ಪರೀಕ್ಷೆನ ಬರೆದು ಆತ IPS ಸೆಲೆಕ್ಷನ್ ಆಗಿ ಸಾಕಷ್ಟು ಟ್ರೈನಿಂಗ್ಗಳನ್ನ ಮಾಡಿಕೊಂಡು ತನ್ನದೇ ಆದಂಥ ಜವಾಬ್ದಾರಿ, ಇಡೀ ಜಿಲ್ಲೆಯ ಒಂದು ಭದ್ರತೆಯನ್ನು ಕೊಡುವಂತಹ ಜವಾಬ್ದಾರಿ ಆ ಅಧಿಕಾರಿಯ ಮೇಲೆ ಇರುತ್ತೆ.
ಸೊ ಅಂತಹ ಅಧಿಕಾರಿ ಮೇಲೆ ಇವರು ಈ ರೀತಿಯಾಗಿ ಏಕವಚನದಲ್ಲಿ ಬೈಯುವಂಥದ್ದು, ಇಡೀ ಪೊಲೀಸ್ ಇಲಾಖೆಯನ್ನ ಮಾಧ್ಯಮಗಳ ಮುಂದೆ ಸಾವಿರಾರು ಜನ ಇರುವಂತಹ ವೇದಿಕೆಯಲ್ಲಿ ನಿಂದನೆ ಮಾಡುವಂಥದ್ದು, ಸಿಂಗಲ್ ಬಳಸುವಂತಹ ಪದಗಳಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಆ ಸ್ಥಾನಕ್ಕೆ ಆ ವ್ಯಕ್ತಿತ್ವಕ್ಕೆ ಒಂದು ಗೌರವ ತರುತ್ತೆ ಅನ್ನುವಂಥದ್ದು ನೀವೇ ನಿರ್ಧಾರ ಮಾಡಬೇಕು. ಇದು ಮೊದಲನೇ ಘಟನೆನ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ ವಿಜಯನಗರದಲ್ಲಿ ಒಂದು ಕಾರ್ಯಕ್ರಮ ಆಗಿರುತ್ತೆ, ಸಾಮೂಹಿಕ ವಿವಾಹದ ಕಾರ್ಯಕ್ರಮ, ಸಾಕಷ್ಟು ಮಠಾಧೀಶರು ಕೂತಿರ್ತಾರೆ. ಅದ್ರ ಜೊತೆಯಲ್ಲಿ ಆ ವಿಜಯನಗರದ DC ಆದಂತ ದಿವಾಕರ್ ಅವರು ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತಿರ್ತಾರೆ ವೇದಿಕೆಯಲ್ಲಿ ಮೊದಲ ಸಾಲಿನಲ್ಲಿ. ಇವರು ಭಾಷಣ ಮಾಡ್ತಾ ನೋಡ್ತಾರೆ, ನೋಡ್ಬಿಟ್ಟು ಏಯ್ ಯಾರು ನೀನು ಅಂತ ಕೇಳ್ತಾರೆ. ಅವ್ರ ಪಾಪ ಸರ್ ನಾನು ಈ ಜಿಲ್ಲೆ DC ಅಂತಾರೆ. ನಿನ್ಗೆ ಯಾರು ಇಲ್ಲಿ ಕೂತ್ಕೊಳಕ್ ಕೇಳಿದ್ದು, ಹೋಗಿ ಹಿಂದೆಗಡೆ ಸ್ವಾಮೀಜಿ ಭಾಗ ಯಾಕೆ ಕೂತಿದ್ಯಾ ನೀನು ಅಂತೇಳಿ ತುಂಬಾ ಅವ್ರಿಗೆ ಅವಮಾನ ಮಾಡಿ, ಇದೇ ರೀತಿ ವೇದಿಕೆಯಲ್ಲಿ ಅವಮಾನ ಮಾಡಿ ಅವರನ್ನ ವೇದಿಕೆಯಿಂದ ಪಕ್ಕಕ್ಕೆ ಕಳಿಸ್ತಾರೆ. ಆಗ್ಲೂ ಕೂಡ ಸಾಕಷ್ಟು ಟೀಕೆಗಳು ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿತ್ತು, ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇಷ್ಟಾದ್ರೂ ಕೂಡ ರಾಜ್ಯದ ಮುಖ್ಯಮಂತ್ರಿ, ಅದು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 10 ವರ್ಷವನ್ನ ಪೂರೈಸುವಂತ ನಿಟ್ಟಿನಲ್ಲಿ ತಾಪುಕಾಲನ ಇಡುವಂತ ನಿಟ್ಟಿನ ಉಲ್ಲಾಸ, ಉತ್ಸಾಹ, ಹುಮ್ಮಸ್ಸಿನಿರುವಂತ ಸಿದ್ದರಾಮಯ್ಯ ಅವರಿಗೆ ಏನಾಗ್ತಾ ಇದೆ, ಅವ್ರಿಗೆ ಏಜ್ ಆಗ್ತಾ ಅನುಭವ ಆಗ್ತಾ ಅವ್ರಿಗೆ BP ಏನೋ ಜಾಸ್ತಿ ಆಗುತ್ತೆ ಒಪ್ಕೊಳ್ಳೋಣ. ಆದರೆ ತುಂಬಿದ ಸಭೆಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಬೇಕು, ಒಬ್ಬ ಅಧಿಕಾರಿಗೆ ಯಾವ ರೀತಿಯಾಗಿ ಅವರು ಮರ್ಯಾದೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಬಿಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು. ಯಾಕೆಂದ್ರೆ ನಾವು ನೋಡ್ದಂಗೆ ಯಾವತ್ತೂ ಕೂಡ ಅವರು ಸಿದ್ದರಾಮಯ್ಯವ್ರ ಮಾಧ್ಯಮದವ್ರನ್ನಾಗ್ಲಿ ಅಧಿಕಾರಿಗಳನ್ನಾಗ್ಲಿ ಅವ್ರು ಯಾವತ್ತೂ ಕೂಡ ಒಂದು ರೆಸ್ಪೆಕ್ಟ್ ಕೊಟ್ಟು ಕರೆದಿರುವಂಥದ್ದು ತುಂಬಾ ಬಾಯ್ಲಿ ಕೂತ್ಕೋ, ಏನ್ ಕೇಳ್ತಾ ಇದೆಯಾ ನೀನು, ಇದೇ ರೀತಿಯಾದಂಥ ಪದಗಳನ್ನ ಅವ್ರು ಬಳಕೆ ಮಾಡ್ತಾರೆ. ಆದರೆ ಯಾರು ನೋಡದೇ ಇರೋಂಥ ಸಂದರ್ಭ ಓಕೆ, ಆದರೆ ಈ ಥರ ವೇದಿಕೆ ಮೇಲೆ ಈ ರೀತಿಯಾದಂಥ ಒಂದು SP ಗೆ, ಪೊಲೀಸ್ ಇಲಾಖೆಗೆ, ಹಿರಿಯ ಅಧಿಕಾರಿಗಳಿಗೆ ಬಳಸುವಂಥ ಭಾಷೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು, ತಪ್ಪು ಅನ್ನುವಂಥದ್ದು ನೀವೇ ಕಮೆಂಟ್ ಮೂಲಕ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಒಂದು ಜೊತೆಗೆ ಸಿದ್ದರಾಮಯ್ಯವರು ಕೂಡ ಒಂದು ಅರ್ಥಕೊಳ್ಬೇಕು, ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಭದ್ರತೆಯನ್ನು ಇಲ್ಲ ಅಂತಂದ್ರೆ ಯಾವುದೋ ಕಾರ್ಯಕ್ರಮಗಳು ಸುಸಜ್ಜಿತವಾಗಿ ನಡೆಯೋದಿಲ್ಲ. ಅಷ್ಟು ಸಾವಿರಾರು ಜನ ಕಾರ್ಯಕರ್ತರು ಇರುವಂಥ ಸಂದರ್ಭದಲ್ಲಿ ಇವ್ರು BJPನವರ, ಇವ್ರು ಕಾಂಗ್ರೆಸ್ ಅವರ ಅಂತ ಹೇಳಿ ಪೊಲೀಸರಿಗೂ ಕೂಡ ಜಡ್ಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೇನೋ ಅನುಮಾನ ಬಂದು ಕಾಂಗ್ರೆಸ್ನ ಕಾರ್ಯಕರ್ತರೇನೋ ಅಡ್ಡ ಹಾಕಿ ಪ್ರಶ್ನೆ ಕೇಳಿದ್ರೆ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ನಮ್ಮ ಕಾರ್ಯಕರ್ತರನ್ನೇ ನೀನು ಪ್ರಶ್ನೆ ಮಾಡ್ತೀಯಾ ಅಂತೇಳಿ ಅದಕ್ಕೂ ಬೈತೀರಾ. ಹಾಗನ್ಬಿಟ್ಟು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಈ ರೀತಿಯಾದಂಥ ಸಮಸ್ಯೆಗಳು ಕೂಡ ಆಗ್ತವೆ. ಹೀಗಾಗಿ ಸಿದ್ದರಾಮಯ್ಯವರು, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಪೊಲೀಸ್ ಭದ್ರತೆಯಲ್ಲೇ ದಿನ ಓಡಾಡಬೇಕು. ನೀವು ಮಲಗಿದಾಗ, ಎದ್ದಾಗ, ಹೋದಾಗ ಎಲ್ಲರೂ ಕೂಡ ನಿಮಗೆ ಭದ್ರತೆ ಕೊಡೋದು ಇದೇ ಪೊಲೀಸ್ ಡಿಪಾರ್ಟ್ಮೆಂಟು, ಇದೇ ಅಧಿಕಾರಿಗಳು. ತಾವು ಈಗ ಈ ಟರ್ಮ್ ಮುಗಿಯುತ್ತಲ್ಲ, ಮಾಜಿ CM ಆಗ್ತಿರಲ್ಲ, ಸೊ ಮಾಜಿ CM ಅಂತಂದ್ರೆ ಅವ್ರು ಇರೋವರೆಗೂ ಅವ್ರಿಗೊಂದು ಭದ್ರತೆ ಅನ್ನೋದಿರುತ್ತೆ. ಹೀಗಾಗಿ ನೀವು ಇರೋವರೆಗೂ ಕೂಡ ನೀವು ಭದ್ರತೆಯನ್ನು ಕೊಡುವಂಥದ್ದು, ನೀವು ವಿರೋಧ ಪಕ್ಷ ನಾಯಕರಾದಾಗ ಭದ್ರತೆ ಕೊಡುವಂಥದ್ದು, ನಿಮ್ಮ ಮನೆ ಕಾಯುವಂಥದ್ದು ಇದೇ ಪೊಲೀಸ್ ಅಧಿಕಾರಿಗಳು. ಇದೇ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಇಲ್ಲ ಅಂತಂದ್ರೆ ನೀವು ಯಾವ ಕಾರ್ಯಕ್ರಮನೂ ಅಟೆಂಡ್ ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳಿ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಅವರ ಪ್ರಾಣವನ್ನ ಒತ್ತೆ ಇಟ್ಟು ಸಮಯ ಅಂತ ಬಂದಾಗ ನಿಮ್ಮ ಪ್ರಾಣಗಳನ್ನ ಕಾಪಾಡುವಂಥದ್ದು ಇದೇ ಪೊಲೀಸರೇ. ಅದನ್ನ ಸಿದ್ದರಾಮಯ್ಯವರು ನೆನಪಿನಲ್ಲಿ ಇಟ್ಕೊಳ್ಳಿ. ಅಧಿಕಾರ ಅನ್ನುವಂಥದ್ದು ಯಾವುದು ಶಾಶ್ವತ ಅಲ್ಲ. ನೀವಿದ್ರೆ ಇನ್ನೊಂದು 6 ತಿಂಗಳು ಇರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು DK ಶಿವಕುಮಾರ್ ಅವರು ಒಪ್ಪಿದ್ರೆ ಇನ್ನೊಂದು 2.5 ಅಥವಾ 3 ವರ್ಷ ಇರ್ಬೋದು ನಿಮ್ಮ ಅಧಿಕಾರ. ಅದಾದ್ಮೇಲೆ ಮಾಜಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು, ಒಬ್ಬ SP ಆಗಲಿ, DSP ಆಗಲಿ ಅಥವಾ ಸಾಮಾನ್ಯ ಪೊಲೀಸ್ ಸಿಬ್ಬಂದಿ ಆಗಲಿ, ಅವರು 60 ವರ್ಷದ ತನಕ ಕೂಡ ಡ್ಯೂಟಿನಲ್ಲಿ ಇರ್ತಾರೆ. ಆ ಒಂದು ಸಣ್ಣ ಪ್ರಜ್ಞೆಯನ್ನ ಸಿದ್ದರಾಮಯ್ಯವರು ಉಳಿಸ್ಕೊಬೇಕು. ಈಗ ಆಲ್ರೆಡಿ 2ನೇ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಲ್ಲ, ಸೊ ನಿಮ್ಮ ನಡವಳಿಕೆ ಕಂಪ್ಲೀಟ್ ಆಗಿ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ನಿಮ್ಮ ನಡವಳಿಕೆ, ನಿಮ್ಮ ಮಾತಿನ ವೈಖರಿ ಎಲ್ಲವೂ ಕೂಡ ಚೇಂಜ್ ಆಗೋಗಿದೆ. ಫಸ್ಟು 5 ವರ್ಷ ಇದ್ದಂಥ ಸಿದ್ದರಾಮಯ್ಯ ಅವ್ರಿಗೆ ಸಿಗ್ತಾ ಇದ್ದಂಥ ರೆಸ್ಪೆಕ್ಟು, 2ನೇ ಬಾರಿ ಮುಖ್ಯಮಂತ್ರಿ ಆಗಿದಾಗ ಜನರಿಂದ ಸಿಗ್ತಾ ಇರುವಂಥ ರೆಸ್ಪೆಕ್ಟು, ನಿಮ್ಮನ್ನು ನೋಡುವಂಥ ರೀತಿ ಬದಲಾಗ್ತಾ ಇದೆ. ಸೊ CM ಸ್ಥಾನದ ಕೊನೆ ಅವಧಿಯಲ್ಲಿ ಇದ್ದೀರಿ. ಸೊ ಇಂಥ ಟೈಮಲ್ಲಿ ಈ ರೀತಿಯಾದಂಥ ಆರೋಪಗಳಿಗೆ ಪದೇ ಗುರಿಯಾಗಕ್ಕೆ ಹೋಗಬೇಡಿ ಅನ್ನುವಂಥದ್ದೇ ನಾವು ಕೂಡ ನಿಮಗೆ ಹೇಳ್ತಾ ಇರುವಂಥದ್ದು. ನಮಸ್ಕಾರ.